ಬಸಣ್ಣ, ಡಿಕೆಜಿಯಿಂದ ಕೆ ರಾಜ, ಎಕ್ಸಲಾನ್ ಶಿವಕುಮಾರ್, ಮಾನ್ಯ ನಾಯಕ್, ನಾಗರತ್ನ, ವೀಣಾ, ಕ್ಯಾಮ್ರಾ ಮುಂದೆ ಹೋಗ್ತೀಯ ರಂಗಪ್ಪ, ಭೀಮಕ್ಕ, ಬಸಣ್ಣ, ಡಿಕೆಜಿಯಿಂದ ಕೆ ರಾಜ, ಕಾರ್ಮಿಕ ಇಲಾಖೆ ಹಾಗೂ ವಿವಿಧ ಕೈಗಾರಿಕೆಗಳ ಸಾಮಾಜಿಕ ಹೊಣೆಗಾರಿಕೆಯ ಅಡಿಯಲ್ಲಿ ಬಳ್ಳಾರಿ ಜಿಲ್ಲೆಯ ವಿಶೇಷ ಚೇತನರಿಗೆ ಮೋಟಾರು ಚಾಲಿತ ತ್ರಿಚಕ್ರ ವಾಹನಗಳ ವಿತರಣೆಯ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಘನ ಉಪಸ್ಥಿತರಾಗಿರ್ತಕ್ಕಂತಹ ಬಳ್ಳಾರಿಯ ಪೂಜ್ಯ ಮಹಾಪೌರರಾಗಿರ್ತಕ್ಕಂತಹ ಶ್ರೀಯುತ ಗಾದಪ್ಪಣ್ಣನವರೇ ಮತ್ತು ನಮ್ಮ ಬಳ್ಳಾರಿಯ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂತಹ ಶ್ರೀಯುತ ಕೆ ನಾಗೇಂದ್ರ ಪ್ರಸಾದ್ ಸರ್ ಅವರೇ ಮತ್ತು ನಮ್ಮ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂತಹ ಮೊಹಮ್ಮದ್ ಹ್ಯಾರಿಸ್ ಸುಮೈರ್ ಅವರೇ ಮತ್ತು ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂತಹ ನವೀನ್ ಕುಮಾರ್ ಸರ್ ಅವರೇ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ಒಂದು ಪ್ರತಿಷ್ಠಿತ ಒಂದು ಕೈಗಾರಿಕೆಗಳ ವತಿಯಿಂದ ಬಂದಿರತಕ್ಕಂತ ಅವರ ಎಲ್ಲ ಹಿರಿಯ ಅಧಿಕಾರಿಗಳೇ ಮತ್ತು ನಮ್ಮ ಕಾರ್ಮಿಕ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಮತ್ತು ಮಾಧ್ಯಮದ ಮಿತ್ರರೇ, ವೇದಿಕೆ ಮುಂದೆ ಆಸೀನರಾಗಿರ್ತಕ್ಕಂಥ ನನ್ನೆಲ್ಲ ವಿಶೇಷ ಚೇತನ ನನ್ನ ಬಂಧುಗಳೇ, ಇವತ್ತು ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರತಕ್ಕಂಥದ್ದು. ಈ ಕಾರ್ಯಕ್ರಮಕ್ಕೆ ನನಗೆ ನಿನ್ನೆ ರಾತ್ರಿ ಗೊತ್ತಾಯ್ತು, ನಮ್ಮ ಮಾನ್ಯ ಸಂಸದರು ಬೇರೆ ಕಡೆ ಇವತ್ತು ನಮ್ಮ ಮಾನ್ಯ ಕಾರ್ಮಿಕ ಸಚಿವರ ಒಂದು ಹುಟ್ಟುಹಬ್ಬದ ಸಲುವಾಗಿ ಅವರು ಇವತ್ತು ಬೆಂಗಳೂರಿಗೆ ಹೋಗ್ಬೇಕಾಗಿರೋದ್ರಿಂದ ನೀವೇ ಹೋಗಿ ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ರಿ ಅಂತೇಳಿ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ಈ ವೇದಿಕೆಯಲ್ಲಿ ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಬಯಸ್ತೀನಿ. ಈ ಅಂಗವೈಕಲ್ಯ ಅಂತಕ್ಕಂಥದ್ದು ನಮಗೆ ಒಂದು ಹೊರೆ, ಒಂದು ಶಾಪ ಅಲ್ಲ ಅಂತೇಳಿ ನಾವು ಭಾವಿಸ್ತೀವಿ. ಆದ್ರೆ ಅದಕ್ಕಿನ್ನ ದೊಡ್ಡ ಒಂದು ವೈಕಲ್ಯ ಯಾವ್ದಪ್ಪ ಅಂದ್ರೆ ಮಾನಸಿಕ ವೈಕಲ್ಯ. ನಮ್ಗೆ ಇಷ್ಟಿದ್ರು ಕೂಡ ನಾವೆಲ್ಲರೂ ಸಮಾಜದ ಮುಖವಾಹಿನಿಗೆ ಬರಬೇಕು, ಎಲ್ರೂ ನಾವು 4 ಜನರಂತೆ ಬದುಕಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ನಿಮ್ಮನ್ನು ಕೂಡ ಸಮಾಜದಲ್ಲಿ ಒಂದು 4 ಜನರಾಗೆ ಬದುಕಬೇಕು ಅಂತಕ್ಕಂತ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಇಲ್ಲಿ ಸೇರಿದಂತ ಕೈಗಾರಿಕೆಗಳ ಎಲ್ಲ ಮಾಲೀಕರು ಮತ್ತು ಅವರ ಒಂದು ಸಿಬ್ಬಂದಿ ವರ್ಗದವರು ಕೂಡ ಇವತ್ತು ಸುಮಾರು 53 ಈ ತ್ರಿಚಕ್ರ ವಾಹನಗಳನ್ನು ಇಲ್ಲಿ ನಾವು ಸಾಕಷ್ಟು ವಿಶೇಷ ಚೇತನರಿಗೆ ಹಂಚಬೇಕು ಅಂತಕ್ಕಂಥ ಈ ಕಾರ್ಯಕ್ರಮ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ನಾನು ಎಲ್ಲ ವಿಶೇಷ ಚೇತನರಿಗೆ ಮತ್ತು ವಿಶೇಷ ಚೇತನರ ಕುಟುಂಬದವರಿಗೆ ಹೇಳೋದಿಷ್ಟೇ, ನೀವು ಯಾವಾಗ್ಲೂ ಅವರ ಅಂಗವೈಕಲ್ಯವನ್ನು ಒತ್ತಿ ಹೇಳಿ ಅವರನ್ನ ಮೂಲ ಗುಂಪು ಮಾಡ್ತಕ್ಕಂತ ಕೆಲಸ ಮಾಡ್ಬೇಡ್ರಿ. ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬಿ ಅವರಲ್ಲಿ ವಿಶೇಷವಾಗಿ ದೇವರು ಯಾವ್ದೋ ಒಂದು ಅಂಗವನ್ನು ವಿಹೀನ ಮಾಡೋದ್ರ ಜೊತೆಗೆ ಅವರಿಗೆ ವಿಶೇಷವಾದ ಒಂದು ಸಾಮರ್ಥ್ಯವನ್ನು ಕೊಟ್ಟಿರ್ತಾರೆ, ಅದನ್ನ ಗುರುತಿಸ್ತಕ್ಕಂತ ಕೆಲಸ ಮಾಡ್ರಿ. ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬತಕ್ಕಂತ ಕೆಲಸವನ್ನು ಪೋಷಕರು ಮಾಡ್ಬೇಕು ಮತ್ತೆ ಕುಟುಂಬ ಸದಸ್ಯರೆಲ್ಲರೂ ಮಾಡ್ಬೇಕು. ಅದ್ರ ಜೊತೆಗೆ ನಮ್ಮ ಒಂದು ಸಾಮಾಜಿಕ ಹೊಣೆಗಾರಿಕೆ ಕೂಡ ಇದೆ ಅಂತೇಳಿ ನಾನು ಹೇಳೋದಕ್ಕೆ ಬಯಸ್ತೀನಿ. ನಮ್ಮ ಜಿಲ್ಲಾ ಆಡಳಿತ ಆಗಿರ್ಬೋದು ಮತ್ತೆ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಎಲ್ಲ ಅಧಿಕಾರಿಗಳದ್ದು ಕೂಡ
ಒಂದು ಹೊಣೆಗಾರಿಕೆ ಇರುತ್ತೆ. ಇವತ್ತು ನಮ್ಮ ಕೈಗಾರಿಕಾ ಕಾರ್ಖಾನೆಗಳು ಏನಿದಾವೆ ಅಲ್ಲಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ಸುತ್ತಮುತ್ತ ಇರ್ತಕ್ಕಂಥವ್ರಿಗೆ ಉದ್ಯೋಗಾವಕಾಶಗಳನ್ನು ಕೊಡೋದ್ರ ಜೊತೆಗೆ ಸಾಮಾಜಿಕವಾಗಿ ಅವರು ಈ ತರದ ಒಂದು ಕೆಲಸಗಳನ್ನು ಮಾಡ್ತಕ್ಕಂಥದ್ದು, ಸಮಾಜದ ಒಬ್ಬ ಕಟ್ಟಕಡೆಯ ವ್ಯಕ್ತಿಯ ಪ್ರತಿಯೊಂದು ಅವರ ಜೀವನದ ಪ್ರತಿಯೊಂದು ಅಂಶಗಳನ್ನು ಕೂಡ ಗಮನಿಸಿ ಅದಕ್ಕೆ ಸಹಾಯ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾನವೀಯವಾಗಿ ಆಲೋಚನೆ ಮಾಡ್ತಕ್ಕಂಥದ್ದು ಇದು ಸಮಾಜದಲ್ಲಿ ಒಂದು ಉತ್ತಮವಾದ ಒಂದು ಬಾಂಧವ್ಯಕ್ಕೆ ಬುನಾದಿಯನ್ನು ಹಾಕ್ತಕ್ಕಂಥದ್ದು.